ಈ ರೋಹಿಣಿ ಎಷ್ಟೊತ್ತಮ್ಮ ಬೇಗ ಬಾ. ನಾನು ಬಾಯಿ ಬಿಟ್ರೆ ಅಲ್ವಾ ಸತ್ಯ ಆಚೆ ಬರೋದು. ಏನೇ ಆದ್ರೂ ನಾನು ಬಾಯಿ ಬಿಡ್ಬಾರ್ದು. ಬಾ ಇಲ್ಲಿ ನೋಡಿ, ಇವ್ರು ನಿಮ್ಮೂರಿಂದಾನೆ ಬಂದಿರೋದು, ಮಲೇಷ್ಯಾದಿಂದ. ಇವಳೇ ನನ್ ಸೊಸೆ, ಅದೇ ಮಲೇಷ್ಯಾ ಸೊಸೆ ಅಂದಲ್ಲ ಅದು ಇವಳೆ. ರೋಹಿಣಿ ಯಾಕಮ್ಮ ಏನಾಯ್ತು? ಅಯ್ಯೋ ದೌಡೆ ಎಲ್ಲ ಉತ್ಕೊಂಡ್ಬಿಟ್ಟಿದೆ. ಏನು ಯಾಕಮ್ಮ ಸನ್ನೆ ಮಾಡ್ತಾ ಇದೀಯಾ? ಕೆಳಗೇನಾದ್ರು ಬಿದ್ಬಿಟ್ಟಿಯಾ? ಅಯ್ಯೋ ಏನು ಹಣ್ಣುವ ಹಂಗ ಕಣಮ್ಮ, ಈಗ ತಾನೇ ಚೆನ್ನಾಗಿ ಇದೆಯಲ್ಲ. ಅಯ್ಯೋ ಏನಮ್ಮ ನೀನು ಪುಷ್ಪಕ ವಿಮಾನ ತರ ಏನೇನೋ ಹಿಂಗೆ ಹಿಂಗೆ ಅಂದ್ರೆ ನಂಗೆ ಏನ್ ಅರ್ಥ ಆಗ್ಬೇಕು ಹೇಳು? ಅಯ್ಯೋ ಇರಮ್ಮ ಇರಮ್ಮ, ಇಲ್ಲಿ ನೋಡು, ಇವ್ರು ನಿಮ್ ಊರಿಂದ ಬಂದಿರೋದು. ಇವ್ರಿಗೆ ನೂರಲ್ಲಿರೋರೆಲ್ಲ ಗೊತ್ತಂತೆ, ಅದಕ್ಕೆ ನಾನು ನಿನ್ನ ಕರೆದಿದ್ದು. ಮಾತಾಡ್ಸಿ ಇವ್ರ ಹತ್ರ. ಹಾಸ್ಟೆಲ್ಗೆ ಹೋಗ್ಬೇಕಾ? ಏನ್ ಅಯ್ಯೋ ಹೋಗಿ ಬಿಡು. ಇಷ್ಟೇನು ನಿನ್ ತಂದೆ ಹೆಸರು, ಅವ್ರು ಯಾವ ಊರಲ್ಲಿದ್ದಾರೆ ಅಂತೆಲ್ಲ ಹೇಳು, ಅವ್ರಿಗೆ ಗೊತ್ತಾ ಕೇಳೋಣ. ಮಲೇಷ್ಯಾದಲ್ಲಿ ಎಲ್ಲವ ನೀನ್ ಇರೋದು? ನಿಮ್ ತಂದೆ ಏನ್ ಬಿಸ್ನೆಸ್ ಮಾಡ್ತಿದಾರಲ್ಲಿ? ಏನು ಹೌದಕ್ಕೆ ನೀವು ಹೋಟೆಲ್ ಬಿಸ್ನೆಸ್ ಅಂತ ಅಲ್ವಾ ಹೇಳಿದ್ದು? ಹೋಟೆಲ್ ಬಿಸ್ನೆಸ್. ನಿಮ್ ಹೋಟೆಲ್ ಹೆಸರೇನಮ್ಮ? ಅಯ್ಯಪ್ಪ ಅಂತ ಹೋಟ್ಲ್ ಇದೆಯಾ? ಶಾಂತಿ, ಆ ಮಗುಗೆ ಹಲ್ ತುಂಬಾ ನೋವಾಗ್ತಾ ಇದೆ ಅನ್ಸುತ್ತೆ ಪಾಪ. ಅವಳು ಡಾಕ್ಟರ್ ಹತ್ರ ಹೋಗಿದ್ ಬರ್ರಿ. ಇರಮ್ಮ ಅವಳು ಎಬ್ಳೆ ಹೋಗೋದ್ ಬೇಡ, ಜೊತೆಲಿ ನೀವ್ ಯಾರಾದ್ರೂ ಹೋಗಿದ್ ಬರ್ರಿ ಪಾಪ. ಅಲ್ಲಮ್ಮ ಅಲ್ಲೇನಾದ್ರು ತೊಂದ್ರೆ ಆದ್ರೆ? ಅಲ್ಲ ರೋಹಿಣಿ ಅವ್ರೆ, ಮಾತಾಡೋದಿಕ್ಕೂ ಕಷ್ಟ ಪಡ್ತಿದ್ದೀರಾ. ಇಷ್ಟೊಂದು ನೋವು ಇಟ್ಕೊಂಡು ಒಬ್ರೇ ಹೋಗ್ತೀನಿ ಅಂತೀರಲ್ಲ. ಇರಿ ನಾನು ಬರ್ತೀನಿ ನಿಮ್ ಜೊತೆ. ಓ ಹೌದಾ? ಅವಳು ಬೇಡವಾ? ಸರಿ ಬಿಡು, ನಾನೇ ಬರ್ತೀನಿ, ನಾನೇ ಕರ್ಕೊಂಡು. ಅದ್ ಏನ್ ಹೇಳ್ತೇವ ನಂಗೆ ಅರ್ಥ ಆಗಲ್ಲ. ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ ಬಾ. ರವಿ, ನಾನು ಹೋಗ್ ಬರ್ತೀನಿ ಆಯ್ತಾ? ರೋಹಿಣಿ ಅವ್ರೆ ಬನ್ನಿ ಹೋಗೋಣ. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ ಬನ್ನಿ. ನಾವು ಬಂದಾಗ್ಲೇ ಹೀಗಾಗ್ಬೇಕಾ? ಛೇ, ತುಂಬಾ ಬೇಜಾರಾಗ್ತಿದೆ. ಅದೆಲ್ಲ ಏನು ಇಲ್ಲ ಸರ್, ಇನ್ನೊಂದ್ 5 ನಿಮಿಷದಲ್ಲೇ ಊಟ ರೆಡಿ ಆಗುತ್ತೆ. ಊಟ ಮಾಡ್ಕೊಂಡು ಹೊರಡಿವ್ರಂತೆ. ಸರಿನಾ? ಹಲೋ, ಯಾರ್ ಬೇಕಾಯ್ತು? ಇನ್ಸ್ಪೆಕ್ಟರ್ ನೋಡ್ಬೇಕಾಗಿತ್ತು. ಮೂಲೆ ಬಂದು ಮುಗ್ತಿದಿರಲ್ಲ, ಕೇಳ್ಕೊಂಡು ಹೋಗ್ಬೇಕು. ಹೇ ಸರ್, ನಾನು ಸರ್ ಮನೋಜ್ ಕುಮಾರ್. ಯಾವ ಮನೋಜ್? ಬಿಸ್ನೆಸ್ ಮ್ಯಾನು, 5 ಡಿಗ್ರಿ. ಹೌದಾ? ಹೋಗ್ಬೋದಾ? ಹೋಗಿ. ಎಕ್ಸ್ಕ್ಯೂಸ್ ಮೀ ಸರ್, ನಮಸ್ತೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಸರ್, ಫೇಮಸ್ ಬಿಸ್ನೆಸ್ ಮ್ಯಾನು, 5 ಡಿಗ್ರಿ ಸರ್. ರೀ ಅದೇನ್ ಕೇಳ್ರಿ, ಹೋಗಿ ಅಲ್ಲಿ. ಸರಿ. ಹಲೋ ಸರ್. ಏನ್ರಿ, ಏನ್ ವಿಷಯ? ಸರ್, ಒಬ್ಬ ಫ್ರಾಡ್ ನನಗ್ ಮನೆ ಮಾಡ್ತೀನಿ ಅಂತ ಹೇಳಿ 30 ಲಕ್ಷ ದುಡ್ಡು ತಗೊಂಡು ಓಡ್ ಹೋಗ್ಬಿಟ್ಟಿದ್ದಾನೆ ಸರ್. ಅದು ಸಂಬಂಧಪಟ್ಟಂಗೆ ನಾನು ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಸ್ಟೇಟಸ್ ಏನಾಯ್ತು ಅಂತ ಕೇಳ್ಕೊಂಡು ಅಂತ ಇಲ್ಲಿಗೆ ಬಂದೆ ಸರ್. ಅದನ್ನ ಆ ಸ್ಟೇಷನ್ಗೆ ಹೋಗಿ ಕೇಳ್ರಿ ಸರ್. ನಿಮ್ಗೇನಾದ್ರು ಗೊತ್ತಾಗಿರ್ಬೋದಾ ಅಂತ? ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಏನಿಲ್ಲ ಸರ್, ಅಲ್ಲಿನ ಚಂಪಕದಮ್ಮ ದೇವಸ್ಥಾನದಲ್ಲಿ ನಾನು ದುಡ್ಡು ಕೊಟ್ಟಿದ್ದು. ಆ CCTV ಫುಟೇಜ್ ಅಲ್ಲಿ ಅವ್ನ ಮುಖ ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ ಅವ್ರ ಆಫೀಸಲ್ಲೇ ಇದೆ ಸರ್. ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾನೆ ಇಲ್ಲ. ಪೊಲೀಸ್ ಬಂದ್ರೇನೆ ಕೊಡೋದು ಅಂತ ಹೇಳ್ತಾ ಇದ್ರೆ. ನೀವು ಬಂದು ಬೇಗ ಬೇಗ ಆ ಫುಟೇಜ್ ಕೊಡ್ಸ್ಬಿಡಿ. ಏನಯ್ಯ, ನಮ್ಗೆ ಆರ್ಡರ್ ಮಾಡ್ತಾ ಇದೀಯಾ? ಅಲ್ಲ, ಆ ವಿಷಯ ನೀನು ಕಂಪ್ಲೇಂಟ್ ಅಲ್ಲಿ ಬರ್ಕೊಟ್ಟಿದ್ಯಾ? ನಮಗ್ ಹೇಳ್ದೇನೆ ನೀನಾಗಿ ಹೋಗಿ ಯಾಕೆ ಫುಟೇಜ್ ಕೊಡಿ ಅಂತ ಕೇಳ್ದೆ? ಏನ್ ಸರ್ ಹೀಗ್ ಮಾತಾಡ್ತೀರಾ? ದುಡ್ಡು ಕಳ್ಕೊಂಡಿರೋದು ನಾವು, ನಮಗ್ ಟೆನ್ಷನ್ ಇರಲ್ವಾ? ಅದಕ್ಕೆ ನನ್ನ ಹೆಂಡತಿ ಹೋಗಿ ಅಲ್ಲಿ ವಿಚಾರಿಸಿದ್ದಾಳೆ. ನಿನ್ನ ಹೆಂಡತಿ ಪೊಲೀಸಾ? ಇಲ್ಲ ಸರ್, ಬ್ಯೂಟಿಷಿಯನ್. ನೀವ್ ಮಾಡ್ಬೇಕಾಗಿರೋ ಕೆಲಸದಲ್ಲಿ ಅರ್ಧ ಅವಳೇ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ. ಬಾಕಿ ಅರ್ಧನ ಅವ್ರನ್ನೇ ಮಾಡಕ್ ಹೇಳ್ರಿ ಸರ್. ನೀವ್ ಬಂದು CCTV ಫುಟೇಜ್ ಕೊಡ್ಸ್ಬನ್ನಿ ಸರ್. ಬನ್ನಿ ಸರ್. ನೀವು ಏನ್ ನಮ್ಮ ಮೇಲೆ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನೀನ್ ಕರ್ದಾಗೆಲ್ಲ ಬರೋದಕ್ಕೆ ನೀನ್ ಇಟ್ಕೊಂಡಿರೋ ಆಳಲ್ಲ ನಾವು. ನೀನ್ ಮೊದ್ಲು ನಮ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಬರ್ಕೊಡು. ಅವ್ನ ಫೋಟೋ, ಅವ್ನ ಫೋನ್ ನಂಬರ್, ನಿನ್ ಫೋನ್ ನಂಬರ್ ಎಲ್ಲ ಬರ್ಕೊಡ್ಬೇಕು. ಮತ್ತೆ ನೀನು ಅವನ ಜೊತೆಲಿ ಎಲ್ಲೆಲ್ಲಿ ಓಡಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ಎಲ್ಲಾನು ಬರ್ಕೊಡು ಸರ್. ಅವ್ನ ಫೋಟೋ ನನ್ನ ಹತ್ರ ಇಲ್ಲ ಸರ್, ಅವ್ನ ಫೋನ್ ನಂಬರ್ ಅಷ್ಟೇ ಇರೋದು. ಚಂಪಕದಮ್ಮ ದೇವಸ್ಥಾನದಲ್ಲೇ ನಾನು ಅವನಿಗೆ 30 ಲಕ್ಷ ದುಡ್ಡು ಕೊಟ್ಟಿದ್ದು. ಆಮೇಲೆ ಮನೆಗ್ ಬರಕ್ ಹೇಳಿದ ಸರ್, ಹೋಗಿದ್ವಿ. ಮನೆ ಡಾಕ್ಯುಮೆಂಟ್ಸ್ ಕೊಟ್ಟ, ಎಲ್ಲ ಕರೆಕ್ಟ್ ಆಗಿ ಇತ್ತು ಸರ್. ರೀ, ಈ ಸ್ಟೇಷನ್ ನನ್ನ ಹೆಸರಲ್ಲೇ ಇದೆ ಅಂತ ನಾನು ಪೇಪರ್ ರೆಡಿ ಮಾಡ್ಬೋದು. ಈಗೆಲ್ಲ ತುಂಬಾ ಫೋರ್ಜರಿ ನಡೀತಾ ಇದೆ ರೀ. ಓದ್ಕೊಂಡಿದ್ದೀನಿ ವಿಷಯ ಅಷ್ಟು ಗೊತ್ತಾಗಲ್ವಾ ನಿನಗೆ? ಹೋಗ್ ಅಲ್ಲೋಗಿ ಕಂಪ್ಲೇಂಟ್ ಬರ್ಕೊಡು. ಯಾವಾಗ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ ಸರ್. ತಗೊಳ್ಳಿ, ಕಂಪ್ಲೇಂಟ್ ಬರ್ಕೊಡ ಸರ್. ಈ ಕಂಪ್ಲೇಂಟ್ ಕನ್ನಡದಲ್ಲಿ ಬರಿಬೇಕಾ, ಇಂಗ್ಲಿಷ್ ಅಲ್ಲಿ ಬರಿಬೇಕಾ? ಯಾವ ಭಾಷೆ ಬರುತ್ತೆಯಾ? ನನ್ಗೆ 2 ಬರುತ್ತೆ. ಮತ್ತೆ ಕನ್ನಡದಲ್ಲೇ ಬರೀಯಾ
ಪ್ರೀತಿಯ ಇನ್ಸ್ಪೆಕ್ಟರ್. ಏಯ್ ನೀನೇನಾದ್ರೂ ಲವ್ ಲೆಟರ್ ಬರೀತಾ ಇದೀಯಾ? ಯಾವ್ ಸರ್? ಯಾರಾದ್ರೂ ಪ್ರೀತಿ ಇನ್ಸ್ಪೆಕ್ಟರ್ ಅಂತ ಬರೀತಾರೇನಪ್ಪಾ? ಓ ಸರ್, ನನ್ಗೆ ಕಂಪ್ಲೇಂಟ್ ಲೆಟರ್ ಎಲ್ಲ ಬರ್ದು ಅಭ್ಯಾಸನೇ ಇಲ್ಲ. ಸರಿ ಬಾಯಿಲಿ, ಇಲ್ಲಿ ಫ್ರಮ್ ಅಡ್ರೆಸ್ ಅಲ್ಲಿ ನಿನ್ ಹೆಸರು ಬರೀ, ಕೆಳಗಡೆ ಟು ಅಡ್ರೆಸ್ ಅಲ್ಲಿ ಇನ್ಸ್ಪೆಕ್ಟರ್ ಸರ್ ಅವರಿಗೆ ಅಂತ ಬರ್ದು ಮೊದಲಲ್ಲಿ ಮ್ಯಾಟ್ರ್ ಬರ್ದು ಕೊಡು. ಅಷ್ಟೇನಾ? ಸರಿ ಸರಿ. ಪ್ರೀತಿಯ ಹೊಡೆದಾಕ್ಬಿಡ್ಲ ಸರ್? ಹೊಡೆದಾಕಯ್ಯ. ಸರಿ ಸರಿ. ಪ್ರೀತಿಯ ಬೇಡ, ಬರೀ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಸರ್ ತಗೊಳ್ಳಿ, ಬರ್ದಾಯ್ತು. ಸಾಹೇಬ್ರಿಗೆ ಕೊಡು. ನೋಡಿ ಸರ್, ನೀವು ಹೇಳ್ದಂಗೆ ಬರ್ದಿದ್ದೀನಿ. ಅವನನ್ನು ಯಾವಾಗ ಕಂಡು ಹಿಡಿತೀರಾ? ಇದೊಂದೇ ಕೇಸ್ ನಮ್ಮ ಹತ್ರ ಇರೋದು ಅಲ್ಲ. ನಮ್ ಕೆಲಸ ನಾವು ಮಾಡ್ತೀವಿ. ಕರೆದಾಗ ನೀವು ಸ್ಟೇಷನ್ ಬನ್ನಿ, ಹೋಗಿ. ಸರ್, ನೀವು ಕರೆದಾಗೆಲ್ಲ ಬರಕ್ಕಾಗಲ್ಲ. ನನ್ ತುಂಬಾ ಕೆಲಸ ಇರುತ್ತೆ. ನಾನ್ ಬಿಸ್ನೆಸ್ ಮ್ಯಾನ್ ಸರ್. ಸರಿ ಸರ್, ಆಯ್ತು. ಮೀನಾ, ಅಡಿಗೆ ಎಲ್ಲ ಮುಗಿತಲ್ಲಮ್ಮ? ಏನಾದ್ರು ಸಹಾಯ ಮಾಡೋಣ? ಕೇಳಿದಕ್ಕೆ ಥ್ಯಾಂಕ್ಸ್. ಅಡಿಗೆ ಎಲ್ಲ ರೆಡಿ ಇದೆ. ಹಪ್ಪಳ ಕರೆದ್ರೆ ಮುಗೀತು, ಊಟಕ್ಕೆ ಬಡಿಸ್ಬೋದು. ಸರಿ, ಈ ಪೌಡ್ರಮ್ಮಗೆ ಬಂದ ಹಣ್ಣು ನಿಜ ಅಂತೇನೆ? ಹಲ್ ನೋವಾಗ್ತಿದೆ ಅಂತ ನಮ್ ಕಣ್ಮುಂದೆನೆ ಅಷ್ಟೆಲ್ಲ ಒದ್ದಾಡ್ಕೊಂಡು ಹೋದ್ರಲ್ವಾ? ಅಲ್ಲರಿ, ಸುಮ್ನೆ ಯಾರಾದ್ರೂ ಹಾಗೆಲ್ಲ ನಾಟಕ ಮಾಡ್ತಾರ? ಏಯ್, ಬೇರೆ ಯಾರು ಹಾಗೆಲ್ಲ ನಾಟಕ ಮಾಡಲ್ಲ ಕಣೆ. ಆದ್ರೆ ಈ ಪೌಡ್ರಮ್ಮ ಮಾಡ್ತಾಳೆ. ಯಾಕೇಳು? ಬಾಯಿ ಬಿಟ್ರೆ ಆಕೆ ಇಷ್ಟು ದಿನ ಮುಚ್ಚಿಟ್ರು ಸತ್ಯ ಎಲ್ಲ ಹೊರಗೆ ಬಂದ್ಬಿಡತ್ತಲ್ಲ. ಯಾವ ಸತ್ಯನ್ರಿ? ಲೇ ಮೀನಾ, ನಾರ್ಮಲ್ ಆಗಿ ಹಣ್ಣು ಹೇಗ್ ಬರುತ್ತೆ ಹೇಳಿ ನೋಡೋಣ. ರೀ, ನಾನೇನ್ ಡಾಕ್ಟ್ರಾ? ಅದ್ರ ನನ್ಗೆ ಹೇಗ್ ಗೊತ್ತಾಗುತ್ತೆ? ಲೇ, ನಿನಗೆ ಯಾವತ್ತು ಹಲ್ಲೋವೇ ಬಂದಿದ್ದೇನೆ? ಇಲ್ಲ ರೀ, ನಾನು ಯಾವತ್ತೂ ಬಂದಿಲ್ಲ. ಚಿಕ್ಕ ವಯಸ್ಸಿಂದ ಕಬ್ಬು ತಿಂದು ನಮ್ ಹಲ್ಲೆಲ್ಲ ಕಬ್ಬದ ತರ ಇದೆ. ಹೇಳಿಸ್ಕೋ ದೊಡ್ತಿಮಿ. ಮೊದ್ಲು ಹಲ್ಲು ಜುಮ್ ಅನ್ಸತ್ತೆ, ಊಟ ಆದ್ಮೇಲೆ ಸಣ್ಣದಾಗಿ ಪೇನ್ ಬರುತ್ತೆ, ಊಟ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ನಿಧಾನವಾಗಿ ನೋವು ಜಾಸ್ತಿ ಆಗಿ ಒಂದ್ 2-3 ದಿನಕ್ಕೆ ನಾವು ಡಾಕ್ಟರ್ ತಗೋಬೇಕಾಗುತ್ತೆ. ಹಾಗ? ಹಂಗೆ. ಆದ್ರೆ ಈವಮ್ಮ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ದು, ಇವಾಗ ಇಂತಕ್ಕಿದ್ದ ಸಡನ್ ಆಗಿ ಅಲ್ಲಿ ನೋವು ಎಲ್ಲಿಂದ ಬಂದ್ಬಿಡ್ತಮ್ಮ? ರೀ, ನಾನು ಅಡಿಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗಡೆ ಬಂದ್ರು. ನೀವ್ ಗೆಸ್ಟ್ ನ ಕರ್ಕೊಂಡ್ ಬರ್ತಾ ಇದೀರಾ, ಅದಕ್ಕೆ ಅಡಿಗೆ ಇಲ್ಲ ಅಂತ ಹೇಳ್ದೆ. ಆಗ ಇಲ್ಲಿದ್ದ ಆಪಲ್ ನ ತಗೊಂಡು ಅಳಿಲ್ ತಿನ್ನುತ್ತಲ್ಲ, ಹಂಗ್ ತಿನ್ಕೊಂಡ್ ಹೋಗ್ಬಿಟ್ರು. ನೀವ್ ಹೇಳ್ದಾಗೆ ಹಲ್ ನೋವು ಇದ್ದಿದ್ರೆ ಅವರು ಆಪಲ್ ನ ರೀತಿ ಕಚ್ಚಕ್ ಆಗಲ್ಲ ಅಲ್ವಾ? ನೋಡಿದ್ಯಾ ತ್ರಿಪುರ ಸುಂದರಿ? ಇದರಿಂದ ನಿನ್ಗೇನ್ ಅರ್ಥ ಆಯ್ತು? ಬಾಯಿ ಬಿಟ್ರೆ ಮಲೇಷ್ಯಾ ಮ್ಯಾಟ್ರನ್ನ ಆಚೆ ಹಾಕ್ಬೇಕಾಗತ್ತೆ ಅಂತ ಹೆದರ್ಬಿಟ್ಟಿದೆ ಆ ಸೋದೆ ಗುನಿ. ಅದಕ್ಕೆ ನಾಟಕ ಮಾಡಿ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಹಾಗಿದ್ರೆ ಮಜಾ ಇರತ್ತೆ ಬಿಡಿ. ಅದೇನ್ சொல்றியா? ಸುತ್ತಿ ಹಾಕೋ ಪ್ರಶ್ನೆಗಳು ಆ ರೀತಿ ಇರುತ್ತೆ. ಸುಮ್ನೆ ಇರೋದಕ್ ಬಿಡೋದೇ ಇಲ್ಲ ಅವರು. ಏನೋ ಒಂದ್ ಕೆತ್ತಿ ಮಾತಾಡ್ತಾಳೆ. ಪಕ್ಕ ಅವಳ ಕೈಲಿ ರೋಹಿಣಿ ಅವ್ರು ಸಿಕ್ಕಾಕೋತಾರೆ, ನೋಡ್ತೀರಿ. ಸೋನಂ ಪಾಪುಡಿ ಬರ್ಲಿ, ವಿಷಯ ಏನು ಅಂತ ಗೊತ್ತಾಗತ್ತೆ. ಏಯ್, ನೀನ್ ಅಡಿಗೆ ಮುಗಿದ್ಮೇಲೆ ನನಗೆ ಹೇಳು. ಇದೊಂದು 2 ಹಪ್ಪಳ ತಗೊಂಡು ಹೋಗ್ತೀನಿ, ಮಡಿಕೋ. ಇದೊಂದ್ ನೆನೆ ಕುಳಿಸಿದ್ರೆ ತಗೊಳ್ಳಿ. ನೀವು ಒಳಗೆ ಹೋಗಿ, ನಾನು ತೋರಿಸ್ಕೊಂಡು ಬರ್ತೇನೆ. ಹೋಗಿ. ನೀವಿಷ್ಟು ಪೇನ್ ಅಲ್ಲಿ ಇದ್ದಾಗ ರೋಹಿಣಿ ಅವ್ರೆ, ನಾನು ಹೇಗ್ ಹೋಗ್ಲಿ? ಶ್ರುತಿ, ಈಗ ಪೇನ್ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಇನ್ನೊಂದಿನ ಬಂದು ತೋರಿಸ್ಕೊತೀನಿ. ಬನ್ನಿ ಹೋಗೋಣ. ಬನ್ನಿ, ಸುಮ್ನೆ ಕೂತ್ಕೊಳ್ಳಿ ರೋಹಿಣಿ ಅವ್ರೆ. ನೋಡಿ, ಹಲ್ ನೋವನ್ನೆಲ್ಲ ನಮ್ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ದೇಹದಲ್ಲಿರೋ ಎಲ್ಲಾ ನರಗಳು ನಮ್ ಹಲ್ಗೆ ಕನೆಕ್ಟ್ ಆಗಿರತ್ತಂತೆ. ನಾವೇನಾದ್ರೂ ಇವಾಗ ಇಗ್ನೋರ್ ಮಾಡಿದ್ರೆ ನಿಮ್ಗೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಹೇಳ್ತಾ ಇದ್ದೀನಿ. ಶ್ರುತಿ, ನಿಮ್ಗೆ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲೈಂಟ್ ಬರ್ತಾರೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ನಾಳೆ ಮನೋಜ್ ಅವ್ರ ಜೊತೆ ಬಂದು ತೋರ್ಸ್ಕೊತೀನಿ. ಬನ್ನಿ ಹೋಗ. ಏನು ಬೇಕಾಗಿಲ್ಲ, ನೀವು ಕ್ಲೈಂಟಿಗೆ ಹೇಳಿ ನೀವ್ ನಾಳೆ ಹೋಗಿ ಮೀಟ್ ಮಾಡ್ತೀರಾ ಅಂತ. ಆಯ್ತಾ? ಇವತ್ತು ಇಲ್ಲಿ ಬಂದಿದೀವಿ, ತೋರ್ಸ್ಕೊಂಡೆ ಮನೆಗೆ ಹೋಗೋಣ. ಶ್ರುತಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ತುಂಬಾ ಇಂಪಾರ್ಟೆಂಟ್ ಕ್ಲೈಂಟು, ದೊಡ್ಡ ಕ್ಲೈಂಟು. ಅಯ್ಯೋ, ಕೆಲಸ ಯಾವಾಗ್ಲೂ ಇದ್ದಿದೆ ರೋಹಿಣಿ ಅವ್ರೆ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮೇಡಮ್, ನೀವ್ ಒಳಗ್ ಹೋಗ್ಬೋದು. ಶ್ರುತಿ, ಇನ್ನೊಂದಿನ ಹೋಗ್ಬೋದಿತ್ತು. ಅಯ್ಯೋ, ತಲೆ ತಿನ್ಬೇಡಿ, ಬನ್ನಿ ಸುಮ್ನೆ. ಸರಿ, ಮತ್ತೆ ಇಲ್ಲೇ ರೀ, ನಾನು ತೋರ್ಸ್ಕೊಂಡ್ ಬಿಡ್ತೀನಿ. ಏನು ಬೇಕಾಗಿಲ್ಲ, ನಿಮಗ್ ಮಾತಾಡಕ್ ಆಗ್ತಿಲ್ಲ. ಇನ್ ಡಾಕ್ಟರ್ ಹತ್ರ ಏನ್ ಹೇಳ್ತೀರಾ ನೀವು? ನಾನು ಜೊತೆಗ್ ಬರ್ತೀನಿ, ಬನ್ನಿ. ಬನ್ನೇ. ಏನಾಗಿದೆ? ಹಲ್ ನೋವು ಡಾಕ್ಟರ್. ನನಗಲ್ಲ, ಇವ್ರಿಗಾಗಿರೋ. ಯಾವ ಕಡೆ ಇದೆ ಪೇನ್? ಡಾಕ್ಟರ್, ಈಗ ಸ್ವಲ್ಪ ಪೇನ್ ಕಮ್ಮಿ ಆಗಿದೆ. ಒಂದ್ ಮಾತ್ರೆ ಯಾವ್ದಾದ್ರು ಕೊಟ್ಬಿಡಿ, ಸರಿ ಹೋಗುತ್ತೆ. ಹಲ್ ನೋಡಿದ್ರೆ ಹೇಗಮ್ಮ ಮಾತ್ರೆ ಕೊಡೋದು? ಅದೇ ಅಲ್ವಾ, ನಿಮ್ಗೇನು ಗೊತ್ತಾಗಲ್ಲ. ಸುಮ್ನೆ ಕೂತ್ಕೊಳ್ಳಿ ನೀವು. ನೀವ್ ಮಾಡಿ ಡಾಕ್ಟರ್, ನಿಮ್ಗೆ ಏನೇನು ಮಾಡಿ. ಓಪನ್ ಯುವರ್ ಮೌತ್. ನೀವ್ ರೈಟ್ ಹೇಳ್ತಿದ್ದೀರಾ? ಯಾವ ಕಡೆ ಇದೆ ಪೇನು? ರೈಟ್ ಸೈಡ್. ಅಂದ್ರೆ ನನ್ ರೈಟ್, ನಿಮ್ ಲೆಫ್ಟಾ? ಏನಾಗಿದೆ ಡಾಕ್ಟರ್? ಒಂದಲ್ಲೂ ತುಂಬಾ ಕ್ಯಾವಿಟಿ ಆಗಿದೆ. ಇದನ್ನ ಹೀಗೆ ಬಿಟ್ರೆ ಎಲ್ಲ ಈಗೂ ಸ್ಪ್ರೆಡ್ ಆಗುತ್ತೆ. ಇವಾಗ್ಲೇ ತೆಗಿಬೇಕು.
ಇಲ್ಲ ಡಾಕ್ಟರ್ ನನ್ಗೆ ಇಲ್ಲ ಇದೆಯಮ್ಮ ಲೆಫ್ಟ್ ಸೈಡ್ ಕ್ಯಾವಿಟಿ ಆಗಿದೆ. ನೋಡಿದ್ರ ರೋಹಿಣಿ ಅವರೇ, ನಾವು ಹಾಸ್ಪಿಟಲ್ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಈಗ ಏನ್ ಮಾಡೋದು ಡಾಕ್ಟರ್ ಹೇಳಿ? ಅಲ್ಲಿಂದ ಕಿತ್ತಾಕ್ಬೇಕು. ಕಿತ್ತಾಕ್ಬಿಡಿ, ಬಿಡ ಬಿಡ. ಅಯ್ಯೋ ರೋಹಿಣಿ ಅವರೇ, ಟೆನ್ಷನ್ ಆಗ್ಬಿಡಿ. ನಾನ್ ಇದೀನ್ ತಾನೆ ಜೊತೆಲಿ. ಮತ್ತೆ ಡಾಕ್ಟರ್ ಹೇಳಿಲ್ವಾ, ಹೀಗೆ ಬಿಟ್ರೆ ಕ್ಯಾವಿಟೀಸ್ ಎಲ್ಲ ಹಲ್ಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ. ಆಮೇಲೆ ನೀವು ಡೆಂಚರ್ಸ್ ಸೆಟ್ ಹಾಕೊಂಡು ಅಂತ ಓಡಾಡ್ಬೇಕಾಗುತ್ತೆ. ನೀವ್ ಕಿತ್ತು ಬಿಸಾಕಿ ಡಾಕ್ಟರ್ ಅದನ್ನ. ಡಾಕ್ಟರ್ ಬೇಡ ಪ್ಲೀಸ್ ಬಿಡಿ, ನಾನು ಇನ್ನೊಂದ್ ದಿವಸ ಬರ್ತೀನಿ. ಅಯ್ಯೋ ರೋಹಿಣಿ ಅವರೇ, ಡೋಂಟ್ ವರಿ, ನಾನು ಇದೀನಿ ಅಂತ ಹೇಳ್ತಾ ಇದೀನಿ ತಾನೆ ಅವಾಗ್ಲಿಂದ. ಡಾಕ್ಟರ್ ಏನ್ ವೇಟ್ ಮಾಡ್ತೀರಾ? ಬಿಸಾಕಿ ತೆಗೀರಿ. ತುಂಬಾ ಹೊತ್ತು ಏನಾಗಲ್ಲ ಅಮ್ಮ, ನಿಮ್ಗೆ ಪೇನ್ ಆಗದೆ ಇರೋ ತರ ಮೆಡಿಸಿನ್ ಕೊಟ್ಟೆ ತೆಗಿಯೋದು. ನೀವು ಸ್ವಲ್ಪ ಸುಮ್ಮನೆ ಪ್ಲೀಸ್ ಡಾಕ್ಟರ್. ನಾನು ಇನ್ನೊಂದ್ ದಿವಸ ಬರ್ತೀನಿ, ಹೊರಗೆ ಕೆಲಸ ಇದೆ. ರೋಹಿಣಿ ಅವರೇ ಸುಮ್ಮನೆ ಕೂತ್ಕೊಳ್ಳಿ ನೀವು, ನಾನು ಇದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಡಾಕ್ಟರ್ ಇವರು ಸ್ವಲ್ಪ ಭಯದಲ್ಲಿ ಹೀಗೆಲ್ಲ ಮಾತಾಡ್ತಾ ಇದಾರೆ. ನಾನ್ ಇವ್ರನ್ನ ಹಿಡ್ಕೋತೀನಿ, ನೀವು ಕಿತ್ತು ಬಿಸಾಕಿ. ಹುಳ ತಿಂದಿರೋ ಹಲ್ಲು ಆ ಹುಳಗೆ ಸಿಗ್ಬಾರ್ದು, ಕಿತ್ತು ದೂರ ಬಿಸಾಕ್ಬಿಡಿ. ಬಂದು ನಾನಿದ್ದೀನಿ ಆಗಲ್ಲ ಆಗಲ್ಲ ಆಗಲ್ಲ, ಸುಮ್ಮನಿರಿ ನೀವು. ಡಾಕ್ಟರ್ ಏನ್ ವೇಟ್ ಮಾಡ್ತೀರಾ? ಇಂಜೆಕ್ಷನ್ ಹಾಕಿ. ಇವ್ರಿಲ್ಲಾನ ಹಿಂಗೆ ಮಾಡ್ತಿರ್ತಾರೆ. ಬನ್ನಿ ಡಾಕ್ಟರ್, ಕೊಡಿ ಕೊಡಿ ಇಂಜೆಕ್ಷನ್ ಕೊಡಿ. ಮೇಡಮ್ ತಗೊಳ್ಳಿ, ಐಸ್ ಕ್ರೀಮ್ ತಿನ್ನಿ, ಪೇನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಓ ಹೌದಾ? ಹಾಗಿದ್ರೆ ಇನ್ನ ಒಂದು 10 ಐಸ್ ಕ್ರೀಮ್ ಪಾರ್ಸಲ್ ತಗೊಂಬನ್ನಿ. ಮೇಡಮ್ ನಾವೇನ್ ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿದೀವಾ? ಅಯ್ಯೋ ಅದನ್ನ ಬಿಲ್ಗೆ ಆಡ್ ಮಾಡಿ. ಓಕೆ ಮ್ಯಾಮ್. ರೋಹಿಣಿ ಅವರೇ, ಡಾಕ್ಟರ್ ಇನ್ನೂ ಅರ್ಧ ಗಂಟೆ ಇದ್ದು ಹೋಗಿ ಅಂತ ಹೇಳಿದ್ದಾರೆ. ಬನ್ನಿ ಕೂತ್ಕೊಳ್ಳೋಣ. ಅಯ್ಯೋ ಟೊಮ್ಯಾಟೊ ತರ ಊದ್ಬಿಟ್ಟಿದೆ. ತಿನ್ನಿ, ಐಸ್ ಕ್ರೀಮ್ ತಿನ್ನಿ, ನೋವು ಕಮ್ಮಿ ಆಗುತ್ತೆ. ತಿನ್ನಿ, ಬರೀ ತಲೆನೂ ಕಮ್ಮಿ ಆಗುತ್ತೆ. ಫ್ಲೇವರ್ ಚೆನ್ನಾದ್ಯಾ? ಮೀನಾ, ಅಡ್ಗೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ತಾತ. ಎಲ್ಲಿಂದಲೋ ಬಂದವ್ರಲ್ಲ, ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋ ಮನೆಯಲ್ಲೂ ಇರುತ್ತೆ ಅಂತ ನನಗ್ ಗೊತ್ತೇ ಇಲ್ಲ. ಈ ಮಣ್ಣಿನ ಗುಣ ಸರ್ ಅದು. ಬರೀ ನಮ್ಮನೆ ಅಲ್ಲ, ಈ ನಾಡಲ್ಲಿರುವ ಎಲ್ಲಾರ ಮನೆಯಲ್ಲೂ ಇದೇ ಪರಂಪರೆ ಇದೆ ಸರ್. ಕರುಣೆಗೆ ಬೀಡು ಕರುನಾಡು ನಮ್ಮ ಕರ್ನಾಟಕ ಸರ್. ಬರೀ ನೀರ್ ಕೇಳಿದ್ರೆ ಎಳ್ನೀರ್ ಕೊಟ್ಟ ಅಭ್ಯಾಸ ಸರ್ ನಮ್ಗೆ. ಮಲೇಷಿಯಾದಲ್ಲಿ ಹೀಗಿಲ್ಲ. ನಮ್ಮ ದೇಶ ಸಂಸ್ಕೃತ ಅನ್ನೋ ಭಾಷೆನ ಮಾತ್ರ ಜಗತ್ತಿಗೆ ಕೊಟ್ಟಿದ್ದಲ್ಲಮ್ಮ, ಸಂಸ್ಕೃತಿನೂ ಕೊಟ್ಟಿದೆ. ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರಿ ತಾನೆ, ಸಂತೃಪ್ತಿ ಆಯ್ತು ಸರ್. ಸೂರ್ಯ, ನೀನ್ ತುಂಬಾ ಅದೃಷ್ಟ ಕಣಯ್ಯ. ನಿನ್ ಹೆಂಡತಿ ಕೈ ರುಚಿ ತುಂಬಾ ಚೆನ್ನಾಗಿದೆ. ಹೌದು ಸರ್. ಸರ್ ಅದೃಷ್ಟ ಅವಳ ಕೈ ರುಚಿನಲ್ಲಿಲ್ಲ ಸರ್, ಅವಳ ಕೈಯಲ್ಲೇ ಇದೆ ಸರ್. ಈ ಕೈ ಹಿಡಿದ ದಿನಾನೇ ನಾನು ಅದೃಷ್ಟವಂತ ಆಗೋದೆ. ಓಕೆ, ಹಾಗಿದ್ರೆ ನಾವೇನ್ ಹೊರಡ್ತೀವಿ. ಒಂದ್ ನಿಮಿಷ ಅಜ್ಜಿ ತಾತ, ಇದೇನಕ್ಕಮ್ಮ ಮನೆಗೆ ದಂಪತಿಗಳು ಬಂದ್ರೆ ಶಿವ ಪಾರ್ವತಿನೇ ಬಂದ ಹಾಗೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು. ನಮಗ ಆಶೀರ್ವಾದ ಮಾಡಿ ರೀ. ಕಾಲ ಸುಖವಾಗಿ ಬಾಳಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಅಯ್ಯೋ ಇನ್ನೇನು ಬಂದ್ಬಿಡ್ತಾಳೆ ನನ್ ಸೊಸೆ, ಅದೇ ಮಲೇಷ್ಯಾ ಸೊಸೆ. ಮಾತಾಡ್ಸ್ಕೊಂಡು ಹೋಗಿರಂತೆ. ಬರ್ ಮನೋಜ, ಬರ್ ಬರು ಬರು ಬರ್. ಇವನು ನನ್ ದೊಡ್ಡ ಮಗ ಮನೋಜ ಅಂತ, ದೊಡ್ಡ ಬಿಸ್ನೆಸ್ ಮ್ಯಾನು. ಅದೇ ಮಲೇಷ್ಯಾ ಸೊಸೆ. ಇವನ್ ಎಂತಿನ ಅವಳು. ಮನೋಜ, ಇವ್ರು ಮಲೇಷ್ಯಾದಿಂದ ಬಂದಿರೋರು ಕೊಡು. ಹೌದಾ? ನಮಸ್ತೆ ಸರ್. ನಾವು ನಿಮ್ ವೈಫ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಆಸೆ ಪಟ್ವಿ, ಆದ್ರೆ ಅವ್ರ ಆಸ್ಪತ್ರೆ ಕೊಟ್ಟೋದು. ರೋಹಿಣಿ ಹಾಸ್ಪಿಟ್ಲ್ ಹೋದ್ಲಾ? ಏನಪ್ಪ ಅವ್ರಿಗೆ ನನ್ ಫೋನೇ ಮಾಡಿಲ್ಲ. ನೀವ್ ಯಾವ್ದಾದ್ರೆ ಒಬ್ನೇ ಕಳ್ಸಿವ್ರೆ? ಸುದ್ದಿನೂ ಜೊತೆಲಿ ಹೋಗಿದ್ದಾಳೆ ಕಣ. ಅವ್ರಿಗೆ ಹಲ್ಲು ನೋವು ಅಷ್ಟೇ. ಅಯ್ಯೋ ಕಡೆ ನನ್ನ ಮೇಲೆ ತಾನೆ ಹೊಸ ಪ್ರಶ್ನೆ ಕೊಟ್ಟೆ. ಮೋಸ್ಟ್ಲಿ ಸರಿಯಾಗಿ ಹಲ್ಲು ಜೀಲ ಅನ್ಸುತ್ತೆ. ಸರಿ, ನಾವಿಲ್ಲಿ ಹೊರಡ್ತೀವಿ. ನೀವ್ ಯಾವಾಗ್ಲೂ ಬೆಂಗಳೂರಿಗೆ ಬಂದ್ರು ನಮ್ಮ ಮನೆಗ್ ಬರ್ದೇ ಹೋಗ್ಬಾರ್ದು ಸರ್. ಖಂಡಿತ ಬರ್ತೀವಿ ಸರ್. ಅದು ಸೂರ್ಯ, ನಾವು ಹೊರಡೋಣ. ಖಂಡಿತ ಸರ್. ಸರ್ ಕೈ ಕೂತ್ರಿ, 2 ನಿಮಿಷ ಬಂದು. ಬನ್ನಿ 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 ಬನ್ನಿ, ನಡಿ. ಸೂರ್ಯ ತುಂಬಾ ಒಳ್ಳೆ ಜನ ಕಣ. ಅವ್ರು ಒಳ್ಳೆ ಜನ ಆಗಿಲ್ದೇ ಇದ್ರೆ ನಾನು ಅವ್ರ ಮನೆ ಕರ್ಕೊಂಡ್ ಬರ್ತಾ ಇದ್ನ. ನೋಡಪ್ಪ, ಅವ್ರು ಎಷ್ಟು ಸಂತೋಷವಾಗಿ ಹೋಗ್ತಾರೆ ನೋಡು. ನಮ್ ಮನೆಗ್ ಬಂದವರು ಸಂತೋಷ ಹೋದ್ರೆ ನಮ್ಗೆ ಅದೇ ಸಂತೋಷ. ಬಾರೋ ಇಲ್ಲಿ. ಅಲ್ಲ ಕಣೋ, ಅವಳ ಹಾಸ್ಪಿಟಲ್ ಹೋಗ್ಲು ಇನ್ನೂ ಬರ್ಲೇ ಇಲ್ಲ. ವಿಚಾರಿಸ್ಬೇಕಲ್ಲ. ಹೊಸ ಬ್ರಷ್ ತಂದು ಕೊಟ್ಟಿದ್ದೆ. ಅಪ್ಪ ಅವ್ರದ್ದು ಯಾಕೆ ಇನ್ನೂ ಬಂದಿಲ್ಲ? ನೀವ್ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಕೇಳ್ತಿದ್ದೀರಾ? ಸುಳ್ಳು ಹೇಳ್ಬಿಟ್ಟು ಹೋಗಿದ್ದ ಕಣೆ. ಸಿಗಾಗೋದೊಳೆ ನೋಡ್ತಾರ. ಇರಮ್ಮ, ನಾನು ಹೋಗಿ ಒಂದ್ ಸ್ವಲ್ಪ ಅವ್ರಿಗೆ ಹೊರಡೋ ವ್ಯವಸ್ಥೆ ಮಾಡ್ಬಿಡ್ತೀನಿ. ರೋಹಿಣಿ, ಅಮ್ಮ ಹೇಳಿದ್ರು ಶ್ರುತಿ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಳೆ ಅಂತ. ಇವಾಗ ಹೇಗಿದೆ ನೋವು? ಅರೆ ಏನಾದ್ರೂ ಮಾತಾಡಮ್ಮ. ಅಯ್ಯೋ, ಅವ್ರ ಕೈಯಲ್ಲಿ ಮಾತಾಡಕ್ ಆಗಲ್ಲ. ಯಾಕೆ? ಅಯ್ಯೋ, ಅವ್ರ ಹಲ್ಲಲ್ಲಿ ತುಂಬಾ ಕ್ಯಾವಿಟೀಸ್ ಇತ್ತು ಅಂತ ಅವ್ರ ಹಲ್ ಕಿತ್ತು ಬಿಟ್ಟಿದ್ದಾರೆ. ಅದಕ್ಕೆ
ಅವ್ರಿಗೆ ಆ ಪೇನ್ ಅಲ್ಲಿ ಮಾತಾಡಕ್ ಆಗ್ತಿಲ್ಲ. ಅಲ್ಲಿ ಕಿತ್ಬಿಟ್ಟ ಹುಡ್ಕೊಂಡಿದ್ರೆ ಕೀಳ್ದೆ ಮತ್ತಿನ್ನೇನ್ ನಾಟಿ ಮಾಡಕ್ ಆಗತ್ತೇನ್ರಿ? ಹೇಗ್ 5 ಡಿಗ್ರಿ ಓದಿದ್ರು ಗಾಡ್ ಓನ್ಲಿ ನೋಸ್. ಅಲ್ಲ ಹುಡುಗಿ, 5 ಡಿಗ್ರಿ ಅಲ್ಲ ಅದು, 5 ಡಿಗ್ರಿ ಅಷ್ಟೇ. ರವಿ, ನಿನಗೇನಾದ್ರು ಅರ್ಥ ಆಯ್ತಾ? ರೋಹಿಣಿ ಅವರೇ, ಕ್ಯಾವಿಟೀಸ್ ಜಾಸ್ತಿ ಆದ್ರೆ ಎಲ್ಲಾ ಹಲ್ಲು ಕಿತ್ತಾಕ್ ಬಿಡ್ಬೇಕಾಗುತ್ತೆ. ಈಗ 1 ಹಲ್ಲಿಂದ ಹೋಯ್ತು ಅಂತ ಖುಷಿ ಪಡಿ, ಇಲ್ಲಾಂದ್ರೆ ಹೌದೌದು, ಹಂಗೆ ಬಿಟ್ಬಿಟ್ಟಿದ್ರೆ ಪೌಡ್ರಮ್ಮ ಹಲ್ಸಟ್ಟೆ ಹಾಕ್ಸ್ಕೋಬೇಕಾಗಿತ್ತು. ಆಮೇಲೆ ಪೌಡ್ರಮ್ಮ ಏನ್ ಮನೆಗೆ ಅಯ್ಯೋ ಶ್ರುತಿ, ನೀನ್ ಮಾಡಿದ್ರು ತುಂಬಾ ಒಳ್ಳೆ ಕೆಲ್ಸನೇ. ಥ್ಯಾಂಕ್ಸ್ ಶ್ರುತಿ. ಅಲ್ಲ, ಅಲ್ಲಿ ಕೀಳ್ಸಕ್ ಅಷ್ಟು ದೂರ ಹೋಗ್ಬೇಕಿತ್ತ? ನನಗೆ ಹೇಳಿದಿದ್ರೆ ಇದ್ರ ಜೊತೆ ಪಕ್ಕದನ್ನು ಕಿತ್ ಬಿಸಾಕ್ಬಿಡ್ತಿದ್ದೆ ಕಟ್ಟಿಂಗ್ ಪ್ಲೇಯರ್ ತಗೊಂಡು. ನೀನು ಹಲ್ಲು ನೋವು ಅಂತ ಅವ್ಳು ಹೇಳಿದಿಕ್ಕೆ ಹೋಗಿ ಹಲ್ ಕಿತ್ತಾಕ್ಸ್ಕೊಂಡ್ಬಂದ್ಲು. ತಲೆನೋವು ಅಂತ ಅವಳ ಜೊತೆ ಯಾವತ್ತೂ ಹೋಗ್ಬೇಡ. ನಿಜವಾಗ್ಲೂ ಚೆನ್ನಾಗೆ ಕಿತ್ತು ಕೈ ಕೊಡ್ತಿದ್ದೆ. ಏನೇ ಆದ್ರೂ ನೀನ್ ಇಲ್ಲಿ ಇರ್ಬೇಕಿತ್ತು, ಇದ್ದಿದ್ರೆ ಚೆನ್ನಾಗಿರೋದು. ಅವ್ರು ನಿನ್ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಆಸೆ ಪಟ್ರು ಗೊತ್ತಾ ಅಲ್ವಾ? ಹೌದೌದು, ಮಾತಾಡ್ಬಾರ್ದು ಅಂತಾನೆ ಅಲ್ವಾ ಹೋಗಿದ್ದು. ಏನಂದೆ? ಅದು ಏನಿಲ್ಲ ಕಣ, ಪಾಪ ತುಂಬಾ ಹಲ್ಲು ನೋವಿತ್ತು, ಅದಕ್ಕೆ ಬೇಗ ಅವಸರದಲ್ಲಿ ಹೊಟ್ಟೋದು ಅಂತಂದೆ. ಶ್ರುತಿ, ಏನದು ಕೈಯಲ್ಲಿ? ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂದ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು. ಅದಕ್ಕೆ ನಾವೆಲ್ಲರಿಗೂ ಐಸ್ ಕ್ರೀಮ್ ತಂದೆ. ತಗೊಳ್ಳಿ. ಕೊಡು 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 ಕೊಡೋಗಿ. ತಂದು ನನ್ನ ಕೊಡಮ್ಮ. ಅದೇ ನಾನ್ ತಂದಿರೋದು ಎಲ್ಲರಿಗೂ ಒಬ್ರು ಹೇಳ್ಕೊಂಡ್ ಕೂತ್ಬಿಟ್ರು. ಕೊಡಿ ಈಗ. ಬಂದ್ರಾ? ಬನ್ನಿ ಊಟ ಮಾಡಿ. ಹೋಟೆಲ್ ಜಾಗ ಇಲ್ಲ, ನಾನು ಊಟ ಬೇಡ. ಹಲೋ, ಈ ಮಂತ್ 10ನೇ ತಾರೀಕಾದ್ರೂ ಇನ್ನು ಮನೆ ಬಾಡಿಗೆ ಕೊಟ್ಟಿಲ್ವಲ್ಲಮ್ಮ? ಯಾರ್ ನೀವು? ಯಾವ್ದ್ರ ಬಾಡಿಗೆ ಕೊಡ್ಬೇಕು? ಯಾರ ಬಾಡಿಗೆ ಕೊಡ್ಬೇಕು? ಇದು ರೋಹಿಣಿ ಅವ್ರ ನಂಬರ್ ತಾನೆ? ಹೌದು. ಸರಿ, ಅವ್ರಿಗೆ ಹೇಳಿ ಉಳ್ಳಾಳದಲ್ಲಿರೋ ಅವ್ರ ಮನೆ ಬಾಡಿಗೆ ಇನ್ನೂ ಕೊಟ್ಟಿಲ್ಲ, ಕೊಡ್ಬೇಕು ಅಂತ. ಉಳ್ಳಾಲ್ ಮನೇಲಿ ಯಾರಿದ್ದಾರೆ? ನೀನ್ ಯಾಕೆ ಮನೆ ಬಾಡಿಗೆ ಕಟ್ತಾ ಇದೀಯಾ?